ಮುಖ್ಯಮಂತ್ರಿಗಳು ಕರೆದಿರುವ ತುರ್ತು ಸಭೆಗಿಂತ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ಉಪಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರಂತೆ, ಕೇಳಿಸ್ಕೊಳ್ಳಿ. ಅವರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು. ಈಗ ಚೀಫ್ ಮಿನಿಸ್ಟ್ರು ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ. ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು. ನಾನು ಕಾರವಾರ್ಗೆ ಹೋಗಿದ್ದೆ, ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ. ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ಹೋಗಿದ್ದೆ, ಸಿಎಂ ನಾವಿಬ್ರು ಹೋಗ್ಬೇಕಾಗಿತ್ತು. ನಾನು ಹೋಗಿದ್ದೆ. ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು, ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಸಾರ್ಟ್ ಔಟ್ ಮಾಡೋಣ ಈ ಪ್ರಾಬ್ಲಮ್. ನಾವೆಲ್ಲ ಇದೆಲ್ಲ ಪಬ್ಲಿಕ್ ಅಲ್ಲಿ ನಾನೆಲ್ಲ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ, ಟೀಮ್ ಇದೆ. ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇಲ್ಲಿದೆ. ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ. ನಾನೆಲ್ಲ ಬಿಡುಗಡೆ ಮಾಡ್ತೀನಿ ಖಂಡಿತ. ಅವರೆಲ್ಲ ಬರ್ಕೊಡ್ತಾರೆ ನಮ್ಗೆ, ಯಾರ್ಯಾರು ಬರ್ಕೊಡ್ಬೇಕು, ಯಾರ್ಯಾರು. ಈ ಜಾಗನ ಒಂದು 9-10 ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಲೀಚೆಟ್ ಪಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕಟ್ಕೊಂಡಿದ್ದಾರೆ. ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದಕ್ಕೆ ಕೇರಳ ಸಿಎಂ ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಭಯದಿಂದ ಮೈನಾರಿಟೀಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ ಅವರೆಲ್ಲ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟ್ರು ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ. ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು, ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ, ಟೀಮ್ ಇದೆ. ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇಲ್ಲಿದೆ. ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ ನಮ್ಗೆ, ಯಾರ್ಯಾರು ಬರ್ಕೊಡ್ಬೇಕು, ಯಾರ್ಯಾರು. ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಕೇರಳ ಅವರೆಲ್ಲ ರಾಜಕಾರಣ ಮಾಡಬೇಕು. ಬಿಜೆಪಿ ಅವರು ಸಿಟ್ಟಿಗೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮಿಲ್ಲ ಅಂತ. ಕೇರಳ ಸರ್ಕಾರದ ಲಾಬಿಗೆ ರಾಜ್ಯ ಸರ್ಕಾರ ಮಣಿದಿದೆ. ಕರ್ನಾಟಕ ವಿಚಾರದಲ್ಲಿ ಕೇರಳ ಸಿಎಂಗೆ ಏನು ಕೆಲಸ? ಹೊರ ರಾಜ್ಯದವರಿಗೆ ಸರ್ಕಾರ ಮನೆ ಕಟ್ಟಿಸಿಕೊಡೋದಕ್ಕೆ ಹೊರಟಿದೆ. ಉತ್ತರ ಕರ್ನಾಟಕದವರ ಕಷ್ಟ ಕಾಣಿಸ್ತಿಲ್ಲ ಅಂತ ಬಿಜೆಪಿ ನಾಯಕರುಗಳು ಮಾತಾಡಿದ್ರು, ಕೇಳಿಸ್ಕೊಂಡು. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ವೇಣುಗೋಪಾಲ್, ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಅವ್ರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನು ನಾಚಿಕೆ ಆಗಲ್ಲ? ಅಂದರೆ ಕೇರಳ ಅಂದರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನು ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಆದರೆ ನಾನು ಕೇಳ್ತಕ್ಕಂಥದ್ದು, ಕೇರಳದವರಿಗೆ ಇಲ್ಲೇನು ಕೆಲಸ? ಯಾರಾದರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ಪಿಣರಾಯಿ ವಿಜಯನ್ ಅವ್ರಿಗೂ ಇಲ್ಲಿಗೆ ಸಂಬಂಧ ಏನು? ಅಂದರೆ ನಿಮ್ಮ ಸರ್ಕಾರ ಈಸ್ ಎ ವೀಕೆಸ್ಟ್ ಗವರ್ಮೆಂಟ್. ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು? ಇಲ್ಲ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣರಾಯಿ ವಿಜಯನ್
ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ. ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತಾದರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ಇದ ನಿಮ್ಮ ಧೋರಣೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.